ನಮಸ್ತೆ ವೀಕ್ಷಕರೇ, ಆಸೆ ಧಾರಾವಾಹಿಯ ಶುಕ್ರವಾರದ ಸಂಚಿಕೆನ ಹೇಳ್ತಿದ್ದೀನಿ ಬನ್ನಿ ನೋಡಿ. ವೀಕ್ಷಕರೇ, ಸಂಚಿಕೆ ಆರಂಭದಲ್ಲಿ ಇವತ್ತು ಮೀನಾ ಮನೆಗೆ ಅಂದರೆ ಶ್ರುತಿನ ನೋಡಲು ಅವ್ರ ತಾಯಿ ಬಂದಿರ್ತಾರೆ. ಅವ್ರು ಬಂದಬೇಕಾದ್ರೆ ತುಂಬ ಗಿಫ್ಟ್ಸ್ನ ತೊಗೊಂಬಂದು ಶ್ರುತಿಗೆ ಮತ್ತು ಅಳಿಯನಿಗೆ ಕೊಡ್ತಾ ಇರ್ತಾರೆ. ಆಗ ಅಲ್ಲಿ ಮೀನಾ ನಿಂತ್ಕೊಂಡಿರ್ತಾಳೆ. ಏನೇ ಮೀನಾ, ಇಲ್ಲಿ ನಿಂತ್ಕೊಂಡಿದ್ಯಾ, ಹೋಗು ಒಳಗೋಗಿ ಕಾಫಿ, ನೀರು, ಮಜ್ಜಿಗೆ ಏನಾದರೂ ತೊಗೊಂಬೋಗು ಅಂತೇಳಿ ಅವ್ರ ಅತ್ತೆ ಕಳಿಸ್ತಾ ಇರ್ತಾರೆ. ಇದನ್ನೆಲ್ಲ ಕೂಡ ಅಬ್ಸರ್ವ್ ಮಾಡ್ತಿರ್ತಾಳೆ ಶ್ರುತಿ ಮತ್ತು ಅವ್ರ ತಾಯಿ. ಎಲ್ಲರೂ ಕೂಡ ಏನೋ ಸೊಸೆನ ಹೀಗೆ ನಡೆಸ್ಕೊತಿದ್ದಾರಲ್ಲ ಅಂತೇಳಿ ನೋಡ್ತಾ ಇರ್ತಾರೆ. ಆಮೇಲೆ ಹಾಗೆ ಮಾತಾಡ್ತಾ ಶ್ರುತಿಗೋಸ್ಕರ ತಂದಿರೋ ಒಡವೆ ಎಲ್ಲ ತೆಗಿತಾ ಇರ್ತಾರೆ. ನೋಡಿ, ಈ ಒಡವೆ ಎಲ್ಲ ನಮ್ಮ ಶ್ರುತಿಗೆ ಅಂತ ತೊಗೊಂಬಂದಿರೋದು ಅಂತ ಹೇಳ್ತಿರ್ತಾರೆ. ಇಷ್ಟೊಂದು ಒಡವೆನಾ, 250 ಗ್ರಾಮ್ ಇದೆ ಅಷ್ಟೇನಾ ಅಂತ ಹೇಳಿ ಶ್ರುತಿಯವ್ರ ತಾಯಿ ಹೇಳ್ತಿರ್ತಾರೆ. 250 ಗ್ರಾಮ ಅಂತೇಳಿ ಎಲ್ಲರೂ ಕೂಡ ನೋಡ್ತಿರ್ತಾಳೆ. ರೋಹಿಣಿ ಕೂಡ ನೋಡ್ತಾ ಇರ್ತಾಳೆ. ಹಾಗೆ ನೋಡಿ, ಇವಳು ನನ್ನ ಹಿರಿ ಸೊಸೆ, ಇವಳು ರೋಹಿಣಿ ಅಂತೇಳಿ, ಇವಳದು ಪಾರ್ಲರ್ ಇದೆ. ಇವರು ಕೂಡ ನಿಮ್ಮ ಥರನೇ. ಇವ್ರ ತಂದೆ ಏನಾದರೂ ಬೇಕು ಅಂದರೆ, ನಮಗೆ ಈಗ ಬೇಕು ಅಂದರೆ ಒಂದು 17 ಲಕ್ಷ ಬೇಕು ಅಂತ ಕೇಳಿದ್ವಿ, ಆವಾಗಲೇ ಪಟ್ಟಂತ ಹಾಕ್ಬಿಟ್ರು. ಇವರಪ್ಪನೂ ಅಷ್ಟೇ 2 kg ಒಡವೆ ಮಾಡಿ ಇಟ್ಟಿದ್ದಾರಂತೆ. ಏನಾದರೂ ಬೇಕು ಅಂದರೆ ಅವಳಿಗೆ ಕೊಟ್ಬಿಡ್ತಾರೆ. ಇವರೆಲ್ಲ ಕೂಡ ತುಂಬ ರಿಚ್ಚು ಅಂತೇಳಿ ಹೇಳ್ತಾ ಇರ್ತಾರೆ. ಹೌದಾ ಅಂತೇಳಿ ಕೇಳ್ತಿದ್ದಾರೆ. ಹಾಗೆ ತೊಗೊಳ್ಳಿ, ಈ ಒಡವೆ ಎಲ್ಲ ನೀವೇ ಇಟ್ಕೊಳ್ಳಿ, ಇದೆಲ್ಲ ನಿಮ್ಮ ಮನೆಯಲ್ಲೇ ಇರಬೇಕು, ನಾವು ನಮ್ಮ ಮಗಳಿಗೋಸ್ಕರ ಮಾಡಿಸಿದ್ದು ಅಂತೇಳಿ ಕೊಡ್ತಾ ಇರ್ತಾರೆ. ನಮಗೆಲ್ಲ ಇದ್ಯಾಕೆ, ಅಯ್ಯೋ ಬಿಡಿ ಅಂತೇಳಿ ಶಾಂತಿಯವರು ಹೇಳ್ತಿರ್ತಾರೆ. ಅಷ್ಟರಲ್ಲಿ ರಂಗನಾಥ್ ಬರ್ತಾ ಇದ್ದಾರೆ. ನಿಲ್ಲಿಸಿ, ಏನು ಮಾಡೋದಕ್ಕೆ ಕೊಟ್ಟಿದ್ದೀರಾ ನೀವು? ನೋಡಿ ತಾಯಿ, ಈಗೆಲ್ಲ ಮಾಡಬೇಡಿ. ನಾವು ದುಡ್ಡು ನಮ್ಮ ಹತ್ರ ಇಲ್ದರೇ ಇರ್ಬೋದು, ನಮ್ಮಲ್ಲಿ ಬಡತನ ಅನ್ನೋದು ಇರ್ಬೋದು, ಆದರೆ 3 ಜನ ಮುತ್ತಂತ ಮಕ್ಕಳಿದ್ದಾರೆ ನನ್ನ ಮನೇಲಿ, ಅವರೇ ನನಗೆ ಆಸ್ತಿ ಅಂತೇಳಿ ಹೇಳ್ತಿದ್ದಾರೆ. ನೀವೇನಾದರೂ ಈ ಒಡವೆನ ನಮಗೆ ಕೊಟ್ಟರೆ, ನಿಮ್ಮ ಯಜಮಾನ್ರು ಹೇಳಿರೋ ಥರ ನಾವು ದುಡ್ಡಿಗೋಸ್ಕರ ನಿಮ್ಮ ಮಗಳನ್ನ ಮದುವೆ ಆಗಿದ್ದೀವಿ ಅನ್ನೋದು ಸತ್ಯ ಆಗ್ಬಿಡು. ಈ ಒಡವೆ ಎಲ್ಲ ಬೇಡ, ನೀವೇ ತೆಗೆದುಕೊಂಡು ಹೋಗ್ಬಿಡಿ ಅಂತ ಹೇಳ್ತಿರ್ತಾರೆ. ಆಗ ಶ್ರುತಿಯವ್ರ ಅಮ್ಮ ಇದ್ದಿದ್ದು, ಇದೆಲ್ಲ ನನ್ನ ಮಗಳಿಗೋಸ್ಕರ ಅಂತಲೇ ಮಾಡಿಸಿದ್ದು, ಅವಳಿಗೋಸ್ಕರನೇ ಈ ಒಡವೆ ಎಲ್ಲ ಹಾಕಿ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಅದನ್ನೆಲ್ಲ ನೋಡಿ ಖುಷಿ ಪಡಬೇಕಾಗಿತ್ತು. ಆದರೆ ಕೆಲವು ಸಂದರ್ಭ ಆಗಿ ಬರಲಿಲ್ಲ, ನಾವು ಅದನ್ನು ನೋಡೋದಕ್ಕಾಗಲಿಲ್ಲ. ಈಗಲಾದರೂ ಇದನ್ನು ಕೊಟ್ಟು ನಾವು ಖುಷಿ ಪಡಬೇಕು ಅಂದ್ಕೊಂಡಿದ್ದೀವಿ. ನಮ್ಮ ಯಜಮಾನ್ರೆ ಇದನ್ನೆಲ್ಲ ಕೊಟ್ಟು ಅಂತ ಹೇಳಿ ನನ್ನನ್ನು ಕಳಿಸ್ಕೊಟ್ರು, ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಅದನ್ನ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದಾನೆ ರಂಗನಾಥ್. ಸರಿ, ನಿಮ್ಮಿಷ್ಟಕ್ಕೆ ನಾನು ಯಾಕೆ ಬೇಡ ಅನ್ನಲಿ, ನನಗೆ ಮನಸ್ಫೂರ್ತಿಯಾಗಿ ಈ ಮಾತನ್ನ ಹೇಳೋದಕ್ಕೆ ಆಗ್ತಿಲ್ಲ ಆದರೂ ಪರವಾಗಿಲ್ಲ, ನೀವೇ ನಿಮ್ಮ ಕೈಯಾರೆ ನಿಮ್ಮ ಮಗಳು ಮತ್ತು ಅಳಿನ್ಗೆ ಕೊಟ್ಬಿಡಿ, ಶ್ರುತಿಗೆ ಮತ್ತು ರವಿಗೆ ಕೊಟ್ಬಿಡಿ ಅಂತೇಳಿ ಹೇಳ್ತಾ ಇರ್ತಾರೆ. ಆಗ ಅವರಿಬ್ಬರು ಕೂಡ ಎದ್ದು ಇಸ್ಕೊತಾ ಇದ್ದಾರೆ. ಆದರೆ ಶಾಂತಿಗೆ ಒಂದು ಕಡೆ ಬೇಜಾರಾಗ್ತಾ ಇದೆ. ಅಯ್ಯೋ, ನನಗೆ ಈ ಒಡವೆ ಸಿಗಬೇಕಾಗಿತ್ತು, ನಾನು ಇದನ್ನ ಇಸ್ಕೊಬೇಕಾಗಿತ್ತು ಅಂತ ಅನ್ಕೊತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಮೀನಾ ಅಲ್ಲೇ ನಿಂತ್ಕೊಂಡಿರ್ತಾಳೆ. ಏನೇ ನೋಡ್ಕೊಂಡು ನಿಂತ್ಕೊಂಡಿದ್ಯಲ್ಲ, ಹೋಗು ಅಡುಗೆ ಮಾಡೋಗು, ಬೀಗರಿಗೆ ಊಟ ಮಾಡಲಿ ಅಂತೇಳಿ ಹೇಳ್ತಿರ್ತಾರೆ. ಆಗ ರಂಗನಾಥ್ ಇದ್ದರು, ಆ ಮಗು ಕೂಡ ಈ ಮನೆದೆ, ಆ ಮಗುಗೂ ಕೂಡ ಎಲ್ಲ ಗೊತ್ತಾಗಲಿ, ನೋಡಮ್ಮ ಮೀನಾ, ನೀನು ಇಲ್ಲೇ ಇರು, ಇದಾದಮೇಲೆ ಹೋಗಿ ಅಡುಗೆ ಮಾಡಿವಂತೆ ಅಂತೇಳಿ ಹೇಳ್ತಾ ಇರ್ತಾರೆ. ಮೀನಾ ಅಲ್ಲಿಂದ ಹೊರ್ಟೋಗ್ಬಿಡ್ತಾಳೆ ಒಳಗಡೆ. ಹಾಗೆ ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ. ಮತ್ತೆ ಮೀನಾ ಕಾಫಿ ತೊಗೊಂಬರ್ತಾ ಇದ್ದಾಳೆ. ಅಂದಂಗೆ ಮೀನವ್ರ ತಂದೆ ತಾಯಿ ಏನು ಮಾಡ್ಕೊಂಡಿದ್ದಾರೆ ಅಂತೇಳಿ ಕೇಳ್ತಾ ಇರ್ತಾರೆ. ಹೌದಾ, ಅವರು ತುಂಬ ಶ್ರೀಮಂತರು, ಹೀಗೆ ದಾನ ಧರ್ಮ ಅಂತ ಮಾಡಿ ಈಗ ಬೀದಿಗೆ ಬಂದುಬಿಟ್ಟಿದ್ದಾರೆ. ಈಗ ದೇವಸ್ಥಾನದ ಮುಂದೆ ಈಗ ಹೂಹಾರ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಅಯ್ಯೋ ಪಾಪ ಅಂತ ಹೇಳ್ತಾ ಇರ್ತಾಳೆ. ಇದರಿಂದ ತುಂಬ ಬೇಜಾರಾಗುತ್ತೆ. ಮೀನಾಗೆ ತುಂಬ ಬೇಜಾರು ಮಾಡಿಕೊಂಡು ಕಣ್ಣೀರಾಗ್ತಾ ಇರ್ತಾರೆ. ಅವ್ರ ತಂದೆ ಮಾಡಿದ ಕೆಲಸದಿಂದ ಅವರಪ್ಪ ನನ್ನ ಮಗನಿಗೆ ಮದುವೆ ಮಾಡಿಕೊಡ್ತೀನಿ ನಿನ್ನ ಮಗಳನ್ನ ಅಂತೇಳಿ ಹೇಳಿದರು. ಅದರಿಂದ ಇವಳನ್ನ ತೊಗೊಂಬಂದೆ ಅಷ್ಟೇ, ಎಲ್ಲ ಅವರಪ್ಪನೇ ಕೆಲಸ ಮಾಡಿದ್ದು ಅಂತೇಳಿ ಹೇಳ್ತಾ ಇರ್ತಾರೆ. ಇದರಿಂದ ಮೀನಾಗೆ ಅವ್ರ ತಂದೆ ಜ್ಞಾಪಕ ಬರ್ತಾರೆ. ಅದರಿಂದ ಅವಳಿಗೆ ದೊಡ್ಡ ಅವಮಾನ ಕೂಡ ಆಗುತ್ತೆ. ಅವರೆಲ್ಲರೂ ಕೂಡ ಹೊರ್ಟೋಗ್ತಾರೆ. ಮೀನಾ ರೂಮ್ಗೆ ಬಂದು ಅವರಪ್ಪನ ನೆನಪಿಸ್ಕೊಂಡು ಫೋಟೋ ಇಟ್ಕೊಂಡು ಅಳ್ತಾ ಇರ್ತಾರೆ. ಈ ಮಾತನ್ನ ಕೇಳಿಸ್ಕೊಂಡು ನಿಮಗೆ ತುಂಬ ಬೇಜಾರಾಗ್ತಿದೆಯಪ್ಪ, ಏನು ಅಂದ್ಕೊಂಬಿಡಿ, ಅತ್ತೆ ಈಗೆಲ್ಲ ಮಾತಾಡಿದ್ದನ್ನ ಕೇಳಿ ನನಗೂ ಕೂಡ ಬೇಜಾರಾಗ್ತಿದೆ. ಅವ್ರು ಹೇಗೆಲ್ಲ ಮಾತಾಡಿಬಿಟ್ರು, ಅವರೆಲ್ಲರ ಮುಂದೆ ಕೂಡ ನನಗೆ ಹೇಗೆಲ್ಲ ಅವಮಾನ ಮಾಡಿಬಿಟ್ರು ನೋಡು ಅಪ್ಪ ಅಂತೇಳಿ ಫೋಟೋ ಇಟ್ಕೊಂಡು ಅಳ್ತಾ ಇರ್ತಾರೆ. ಶ್ರುತಿಗೂ ಕೂಡ ಇದು ಇಷ್ಟ ಇರೋದಿಲ್ಲ. ಶ್ರುತಿ ರವಿ ಜೊತೆ ಮಾತಾಡ್ತಾ ಇದ್ದಾರೆ. ನೋಡ್ರಿ, ನಿಮ್ಮ ಅಮ್ಮ ಹಾಗೆಲ್ಲ ಮಾತಾಡಬಾರ್ದಾಗಿತ್ತು, ಪಾಪ ಅವರೆಷ್ಟು ಅಂತ ಬೇಜಾರು ಮಾಡಿಕೊಂಡ್ರು, ಮನೆಯಲ್ಲಿ ಎಲ್ಲ ಕೆಲಸನೂ ಕೂಡ ಮಾಡ್ತಾರೆ, ಅತ್ತೇನ ಹಾಗೆಲ್ಲ ಹೇಳಿದ್ರು ಕೂಡ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ, ಆದರೂ ಕೂಡ ಅವರು ಈಗ ಯಾಕೆ ಮಾಡಬೇಕಾಗಿತ್ತು ಅಂತ ಹೇಳ್ತಾ ಇರ್ತಾರೆ. ಹೌದು ಶ್ರುತಿ, ಮೊದಲಿಂದಲೂ ಕೂಡ ಅಮ್ಮನಿಗೆ ಮೀನಾ ಅತ್ತಿಗೆ ಕಂಡ್ರೆ ಇಷ್ಟ ಇರಲಿಲ್ಲ ಅಂತೇಳಿ ಹೇಳ್ತಾ ಇದ್ದಾನೆ. ಇನ್ನೊಂದು ಕಡೆ ಇಲ್ಲಿ ಅವಳು ಕೂತ್ಕೊಂಡು ಪೂಜಾ ರೂಮ್ ಮುಂದೆ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ. ಏನಾದರೂ ಅಂದರೆ ಸಾಕು, ಬಂದು ಹೀಗೆ ದೇವ್ರ ಮುಂದೆ ನಿಂತ್ಕೊಂಡು ಹೇಳ್ಬಿಡ್ತಾಳೆ, ಪಾಪ ದೇವರು ಎಷ್ಟು ಅಂತ ನಿನ್ನ ಕೋರಿಕೆನ ಕೇಳೋದಕ್ಕಾಗುತ್ತೆ ಹೇಳು, ಹೋಗೋಗು, ಏನಾದರೂ ಕೆಲಸ ಇದ್ದರೆ ನೋಡೋಗು ಅಂತೇಳಿ ಹೇಳ್ತಾ ಇರ್ತಾರೆ.
ಆಗ ತುಂಬ ಸಿಟ್ಟು ಬರುತ್ತೆ ಮೀನಾಗೆ. ಅವಳು ಕೂಡ ತುಂಬ ರೇಗಾಡ್ತಾ ಇರ್ತಾಳೆ. ಅತ್ತೆ, ನೀವು ಮಾಡಿದ್ದು ಸರಿ ಇಲ್ಲ, ಮೀನಾಗೆ ಹಾಗೆಲ್ಲ ಹೇಳ್ಬಾರ್ದಾಗಿತ್ತು ನೀವು ಅಂತೇಳಿ ಶ್ರುತಿ ಹೇಳ್ತಾ ಇರ್ತಾಳೆ. ಏನಮ್ಮ ಚಿನ್ನ, ಶ್ರುತಿ ನಿನ್ನ ಅಷ್ಟು ಚೆನ್ನಾಗೆಲ್ಲ ನೋಡ್ಕೊತೀನಿ, ನೀನು ಹೀಗೆ ಹೇಳೋದ ಅಂತ ಹೇಳಿ ಹೇಳ್ತಿರ್ತಾರೆ ಶಾಂತಿಯವರು. ರೋಹಿಣಿ ಕೂಡ, ಅಲ್ಲ ಶ್ರುತಿ, ನೀನು ನೆನ್ನೆ ಮೊನ್ನೆ ಬಂದೋಳು, ನೀನು ಅತ್ತೆಗೆ ಈಗಂತ ಅನ್ನೋದ ಅಂತ ಹೇಳಿ ಹೇಳ್ತಿರ್ತಾರೆ. ಆಗ ಶ್ರುತಿ ಹೇಳ್ತಾ ಇದ್ದಾಳೆ, ನೆನ್ನೆ ಮೊನ್ನೆ ಬಂದರೆ ಸತ್ಯ ಹೇಳೋದಕ್ಕೆ ಏನು, ಸತ್ಯ ಹೇಳೋದಕ್ಕೆ ಏನಂತೆ ಅಂತ ಹೇಳಿ ಹೇಳ್ತಿರ್ತಾರೆ. ಅವರಿಬ್ಬರು ಕೂಡ ಹೀಗೆ ಒಬ್ರನ್ನೊಬ್ರನ್ನ ವಾದ ಮಾಡ್ತಾ ಇರ್ತಾರೆ. ಇವಳ ವಿಷಯಕ್ಕೆ ನೀವು ಯಾಕ್ರಮ್ಮ ವಾದ ಮಾಡ್ತೀರಾ ಅಂತೇಳಿ ಹೇಳ್ತಿರ್ತಾರೆ. ಇನ್ನು ರಂಗನಾಥ್ ಇದ್ದವರು ಚೂಪಾದಂಥ ಚೂರಿನ ಕಣ್ಣತ್ರ ಇಟ್ಕೊಂಡೆ, ಬಂಗಾರದ್ದು ಅಂತ ಕಣ್ಣತ್ರ ಇಟ್ಕೊಂಡ್ರೆ ಅದು ಚುಚ್ಚದೆ ಬಿಡುತ್ತಾ, ನೀನು ತಾನೇ ಇವೆರಡನ್ನೂ ಕೂಡ ಹತ್ರ ಇಟ್ಕೊಂಡು ಮಲ್ಗೆ ಅವನ ದೂರ ಇಟ್ಟಿದ್ದು, ನೋಡಿವಾಗ ಇವೇ ಚೂಪಾದ ಚೂರಿಗಳನ್ನ ಚುಚ್ತಾ ಇದೆ ಅಂತ ಹೇಳಿ ರಂಗನಾಥ್ ಹೇಳ್ತಾ ಇರ್ತಾರೆ. ಹಾಗೆ ಅವರಿಬ್ಬರು ಕೂಡ ಎಲ್ಲರೂ ವಾದ ಮಾಡ್ತಾ ಇರ್ತಾರೆ. ಮೀನಾ ಕೂಡ ಅಷ್ಟೇ, ನಮ್ಮ ಅಪ್ಪನ ಬಗ್ಗೆ ಮಾತಾಡೋದಕ್ಕೆ ನೀವ್ಯಾರು, ನೀವು ಅಷ್ಟೊಂದು ಕೇವಲವಾಗಿ ಮಾತಾಡ್ತಿದ್ದೀರಲ್ಲ ಅಂತೇಳಿ ಬೈತಾ ಇರ್ತಾರೆ. ಇನ್ನೇ ನಿಮ್ಮಪ್ಪ ಮಹಾತ್ಮ ಗಾಂಧಿನ ಅಂತೇಳಿ ಹೇಳ್ತಿರ್ತಾರೆ ಶಾಂತಿ.